ಪ್ರಿಯ ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ಏಕ ಸಮಾನ ಚಲನೆ ಮತ್ತು ನೈಕ ಸಮಾನ ಚಲನೆ ಎಂದರೇನು ಅಭ್ಯಾಸ ಮಾಡಿದ್ದೇವೆ. ಏಕ ಸಮಾನ ಚಲನೆ ಎಂದರೆ ವಸ್ತು ಸಮಾನ ಕಾಲಾವಧಿಯಲ್ಲಿ ಸಮಾನ ಅಂತರ ಕ್ರಮಿಸುತ್ತಿದ್ದರೆ ಆ ವಸ್ತುವಿನ ಚಲನೆಗೆ ಏಕ ಸಮಾನ ಚಲನೆ ಎನ್ನುತ್ತಾರೆ. ಇನ್ನು ನೈಕ ಸಮಾನ ಚಲನೆ ಎಂದರೆ ವಸ್ತು ಸಮಾನ ಕಾಲಾವಧಿಯಲ್ಲಿ ಅಸಮಾನ ಅಂತರ ಕ್ರಮಿಸುತ್ತಿದ್ದರೆ ಆ ವಸ್ತುವಿನ ಚಲನೆಗೆ ನೈಕ ಸಮಾನ ಚಲನೆ ಎನ್ನುತ್ತಾರೆ. ಈಗ ಇವುಗಳನ್ನೇ ನಾವು ಆಲೇಖದ ಮುಖಾಂತರ ಅಭ್ಯಾಸ ಮಾಡುತ್ತಿದ್ದೇವೆ. ಅಂದರೆ ಏಕ ಸಮಾನ ಚಲನೆಯಲ್ಲಿ ಆಲೇಖವು ಯಾವ ರೀತಿಯಾಗಿ ಇರುತ್ತದೆ, ನೈಕ ಸಮಾನ ಚಲನೆಯಲ್ಲಿ ಆಲೇಖವು ಯಾವ ರೀತಿಯಾಗಿ ಇರುತ್ತದೆ ಎಂಬುದನ್ನು ನಾವು ನೋಡುವರಿದ್ದೇವೆ. ಈಗ ನೋಡಿ, ಇಲ್ಲಿ ಏಕ ಸಮಾನ ಚಲನೆಯಲ್ಲಿ ಒಂದು ವಾಹನವು ಆ ವಾಹನದ ಸಮಯ ಮತ್ತು ಚಲಿಸಿರ್ತಕ್ಕಂಥ ಅಂತರ, ಸಮಯವನ್ನ ಸೆಕೆಂಡ್ನಲ್ಲಿ, ಅಂತರವನ್ನ ಮೀಟರ್ನಲ್ಲಿ ಕೊಡಲಾಗಿದೆ. 0 ಸೆಕೆಂಡ್ನಲ್ಲಿ 0 ಮೀಟರ್ ಚಲಿಸಿದೆ. 10 ಸೆಕೆಂಡ್ನಲ್ಲಿ 10 ಸೆಕೆಂಡ್ನಲ್ಲಿ 15 ಮೀಟರ್, 20 ಸೆಕೆಂಡ್ನಲ್ಲಿ 30 ಮೀಟರ್, 30 ಸೆಕೆಂಡ್ನಲ್ಲಿ 45 ಮೀಟರ್, 40 ಸೆಕೆಂಡ್ನಲ್ಲಿ 60 ಮೀಟರ್, 50 ಸೆಕೆಂಡ್ನಲ್ಲಿ 75 ಮೀಟರ್, 60 ಸೆಕೆಂಡ್ನಲ್ಲಿ 90 ಮೀಟರ್, 70 ಸೆಕೆಂಡ್ನಲ್ಲಿ 105 ಮೀಟರ್. ಹೀಗೆ ವಾಹನ ಚಲಿಸಿದೆ. ಈಗ ನೋಡಿ, ಮೊದಲಿನ 10 ಸೆಕೆಂಡ್ನಲ್ಲಿ 15 ಮೀಟರ್ನಲ್ಲಿ, ನಂತರದ 10 ಸೆಕೆಂಡ್ನಲ್ಲಿ 15 ಮೀಟರ್, ನಂತರದ 10 ಸೆಕೆಂಡ್ನಲ್ಲಿ 15 ಮೀಟರ್, ನಂತರದ 10 ಸೆಕೆಂಡ್ನಲ್ಲಿ 15 ಮೀಟರ್, 15 ಮೀಟರ್, 15 ಮೀಟರ್, 15. ಅಂದರೆ ಇಲ್ಲಿ ಪ್ರತಿ 10 ಸೆಕೆಂಡ್ಗಳಿಗೆ ಅಷ್ಟೇ ಸಮಾನವಾದಂತಹ ಅಂತರವನ್ನು ಕ್ರಮಿಸಿದೆ. ಸಮಾನ ಕಾಲಾವಧಿಯಲ್ಲಿ ಸಮಾನ ಅಂತರ ಕ್ರಮಿಸಿದೆ. ಆದ್ದರಿಂದ ಇದು ಏಕ ಸಮಾನ ಚಲನೆಯಾಗಿದೆ. ಇಂಥ ಒಂದು ಏಕ ಸಮಾನ ಚಲನೆಗಾಗಿ ಆಲೇಖ ಯಾವ ರೀತಿಯಾಗಿ ಇರುತ್ತದೆ ನೋಡೋಣ. ಈ ಆಲೇಖದಲ್ಲಿ ಮೊದಲು ಎಕ್ಸ್ ಅಕ್ಷ ಮತ್ತು ವಾಯ್ ಅಕ್ಷ ಇವೆರಡು ಒಂದಕ್ಕೊಂದು ಲಂಬವಾಗಿರುತ್ತವೆ. ಈ ಎರಡರ ಛೇದನ ಬಿಂದುವನ್ನು ನಾವು ಶೂನ್ಯ ತೆಗೆದುಕೊಳ್ಳೋಣ. ಇಲ್ಲಿ ಎಕ್ಸ್ ಅಕ್ಷದ ಮೇಲೆ ಪ್ರತಿ 1 ಸೆಂಟಿಮೀಟರ್ ಅಂತರದ ಮೇಲೆ ಕಾಲಾವಧಿಯನ್ನ ತೆಗೆದುಕೊಳ್ಳೋಣ. ಕಾಲ ಸೆಕೆಂಡ್ನಲ್ಲಿ ಕಾಲ ಸಮಯವನ್ನ ತೆಗೆದುಕೊಳ್ಳೋಣ. 10 ಸೆಕೆಂಡ್, 20, 30, 40, 50, 60, 70. ಇನ್ನು ವಾಯ್ ಅಕ್ಷದ ಮೇಲೆ ಅಂತರವನ್ನ ಮೀಟರ್ನಲ್ಲಿ ತೆಗೆದುಕೊಳ್ಳೋಣ. ಪ್ರತಿ ಸೆಕೆಂಡಿಗೆ 20 ಮೀಟರ್, 20, 40, 60, 80, 100, 120. ಈ ರೀತಿಯಾಗಿ ಎಕ್ಸ್ ಅಕ್ಷದ ಮೇಲೆ ಕಾಲ, ಅಂದರೆ ಎಕ್ಸ್ ಅಕ್ಷ ಕಾಲವನ್ನು ತೋರಿಸುತ್ತದೆ, ವಾಯ್ ಅಕ್ಷ ಅಂತರವನ್ನು ತೋರಿಸುತ್ತದೆ. ಈಗ ನಾವು ಯಾವಾಗಲೂ ಆಲೇಖವನ್ನ ತೆಗೆಯುವಾಗ ಈ ಅಳತೆಗಳನ್ನ ಹೇಗೆ ಬರೆಯಬೇಕು ಅಂತಂದ್ರೆ, ಅತ್ಯಂತ ಕಡಿಮೆ ಜಾಗದಲ್ಲಿಯೂ ಸಹಿತ ಇರಬಾರದು ಅಥವಾ ಜಾಗ ಹೆಚ್ಚು ಸಹಿತ ಇರಬಾರದು. ಆ ಆಲೇಖಿಗೆ ತಕ್ಕಂತೆ ಆ ಅಳತೆಗಳನ್ನು ನಾವು ತೆಗೆದುಕೊಳ್ಳಬೇಕು. ಈಗ ನಾವು ಇಲ್ಲಿ ಎಕ್ಸ್ ಅಕ್ಷದ ಮೇಲೆ 1 ಸೆಂಟಿಮೀಟರ್ ಬರೋಬ್ಬರಿ ಎಷ್ಟು, ವಾಯ್ ಅಕ್ಷದ ಮೇಲೆ 1 ಸೆಂಟಿಮೀಟರ್ ಬರೋಬ್ಬರಿ ಎಷ್ಟು, ಇವುಗಳ ಅಳತೆಗಳನ್ನ ಇಲ್ಲಿ ಮೂಲೆಯಲ್ಲಿ ಪ್ರಮಾಣ ತಿಳಿದುಕೊಂಡು ಈ ಎಕ್ಸ್ ಅಕ್ಷದ ಮೇಲೆ 1 ಸೆಂಟಿಮೀಟರ್, ವಾಯ್ ಅಕ್ಷದಲ್ಲಿ 1 ಸೆಂಟಿಮೀಟರ್ ಎಷ್ಟು ಎಂಬುದನ್ನು ನಾವಿಲ್ಲಿ ಸೂಚಿಸಬೇಕು. ಈಗ ನೋಡಿ, ಎಕ್ಸ್ ಅಕ್ಷದ ಮೇಲೆ 1 ಸೆಂಟಿಮೀಟರ್ ಬರೋಬ್ಬರಿ 10 ಸೆಕೆಂಡ್, ವಾಯ್ ಅಕ್ಷದ ಮೇಲೆ 1 ಸೆಂಟಿಮೀಟರ್ ಅಂದ್ರೆ 20 ಮೀಟರ್. ಈಗ ನಾವು ಕೋಷ್ಟಕವನ್ನ ಉಪಯೋಗ ಮಾಡಿಕೊಂಡು ಬಿಂದುಗಳನ್ನ ಗುರುತಿಸೋಣ. 0 ಸೆಕೆಂಡ್ನಲ್ಲಿ 0 ಮೀಟರ್, ಆನಂತರ 10 ಸೆಕೆಂಡ್ನಲ್ಲಿ 15 ಮೀಟರ್. ಇಲ್ಲಿ 5, 10, 15, 20. 5 ಸೆಕೆಂಡ್ನಲ್ಲಿ 10 ಸೆಕೆಂಡ್ನಲ್ಲಿ 15 ಮೀಟರ್, 20 ಸೆಕೆಂಡ್ನಲ್ಲಿ 30, 30 ಸೆಕೆಂಡ್ನಲ್ಲಿ 45, 40 ಸೆಕೆಂಡ್ನಲ್ಲಿ 60, 50 ಸೆಕೆಂಡ್ನಲ್ಲಿ 75,
60 ಸೆಕೆಂಡ್ನಲ್ಲಿ 90, ಇಲ್ಲಿ 60 ಸೆಕೆಂಡ್, ಇಲ್ಲಿ 90 ಮೀಟರ್. 70 ಸೆಕೆಂಡ್ನಲ್ಲಿ 105, 70 ಸೆಕೆಂಡ್ನಲ್ಲಿ 105. ಈ ರೀತಿ ಆಲೇಖದಲ್ಲಿ ಬಿಂದುಗಳು ನಿಶ್ಚಿತಗೊಳ್ಳುತ್ತವೆ. ಈಗ ನಾವು ಈ ಬಿಂದುಗಳನ್ನು ಜೋಡಿಸೋಣ. ಈಗ ಈ ಬಿಂದುಗಳೆಲ್ಲವೂ ಸರಳ ರೇಖೆಯಲ್ಲಿ ಬಂದುದು ನಮಗೆ ಕಂಡು ಬರುತ್ತದೆ. ಅಂದರೆ ಇಲ್ಲಿ ಏಕ ಸಮಾನ ಚಲನೆಗಾಗಿ ಯಾವಾಗಲೂ ಬಿಂದುಗಳು ಸರಳ ರೇಖೆಯಲ್ಲಿ ಬರುತ್ತವೆ. ಈಗ ಇದರ ಸ್ಲೋಪ್ ಅನ್ನ ತೆಗೆಯೋಣ. ಈಗ ನೋಡಿ, ಸ್ಲೋಪವನ್ನ ತೆಗೆಯುವಾಗ y ಅಕ್ಷದ ಮೇಲೆ ಮತ್ತು x ಅಕ್ಷದ ಮೇಲೆ ಎರಡೆರಡು ಬಿಂದುಗಳನ್ನು ಉಪಯೋಗ ಮಾಡಿಕೊಂಡು ನಾವು ಈ ಆಲೇಖದ ಸ್ಲೋಪವನ್ನು ತೆಗೆಯಬೇಕು. ಈಗ ಅಥವಾ ಈ ರೇಖೆಯ ಮೇಲಿರ್ತಕ್ಕಂಥ ಯಾವುದೇ ಎರಡು ಬಿಂದುಗಳನ್ನು ಆಯ್ಕೆ ಮಾಡೋಣ. ಒಂದು ಬಿಂದು ಇದು, ಆನಂತರ ಇನ್ನೊಂದು ಬಿಂದು ಈ ಬಿಂದು. ಈಗ ಈ ಬಿಂದುವಿನಿಂದ x ಅಕ್ಷಕ್ಕೆ ಲಂಬವಾಗಿ ಹಾಗೂ y ಅಕ್ಷಕ್ಕೆ ಲಂಬವಾಗಿ ರೇಖೆಯನ್ನು ತೆಗೆದುಕೊಳ್ಳೋಣ. ಇನ್ನೊಂದು ಬಿಂದು, ಈ ಬಿಂದು ತೆಗೆದುಕೊಳ್ಳಲಾಗಿದೆ x ಅಕ್ಷಕ್ಕೆ ಲಂಬವಾಗಿ, y ಅಕ್ಷಕ್ಕೆ ಲಂಬವಾಗಿ. ಇಲ್ಲಿ ಈ ಎರಡು ಬಿಂದುಗಳಿಗೆ, y ಅಕ್ಷದ ಮೇಲೆ ಇರತಕ್ಕಂಥ ಎರಡು ಬಿಂದುಗಳಿಗೆ ಒಂದು S2, ಇನ್ನೊಂದು S1. x ಅಕ್ಷದ ಮೇಲೆ ಇರತಕ್ಕಂಥ ಎರಡು ಬಿಂದುಗಳು ಒಂದು S2, T2, T1. ಸ್ಲೋಪವನ್ನ ತೆಗೆಯೋಣ. ಅಂದರೆ ಇಲ್ಲಿ ಈ ಚಲನೆಯ ಗತಿಯನ್ನು ತೋರಿಸುತ್ತದೆ, ಹೇಗೆ ಇದೆ ಅಂತಕ್ಕಂಥದ್ದು. ಏಕ ಸಮಾನ ಇದೆಯೋ ಅಥವಾ ನೈಕ ಸಮಾನ ಇದೆಯೋ, ಹೆಚ್ಚು ಕಡಿಮೆ ಆಗಿದೆಯೋ ಅಂತಕ್ಕಂಥದ್ದನ್ನ ಈ ಶ್ಲೋಕದ ಮುಖಾಂತರ ನಮಗೆ ಗೊತ್ತಾಗುತ್ತದೆ. ಈಗ ನೋಡಿ, ಇಲ್ಲಿ ಗತಿ ಇಸ್ಕೊಳ್ತು ಒಟ್ಟು ಕ್ರಮಿಸಿದ ಅಂತರ ಅಪಾನ್ ಕಾಲಾವಧಿ ತಮಗೆ ಗೊತ್ತಿದೆ. ಬರೋಬರಿ ಅಂತರ y ಅಕ್ಷದ ಮೇಲೆ S2 ಮೈನಸ್ S1, S2 ಮೈನಸ್ S1, ಅವಧಿ x ಅಕ್ಷದ ಮೇಲೆ T2 ಮೈನಸ್ T1 ಇಸ್ ಈಕ್ವಲ್ ಟು S2 ಎಷ್ಟಿದೆ 90, ಆನಂತರ S1 30 ಇದೆ, 90 minus 30 divided by T2 minus T1, 60 minus 20. 90ರಲ್ಲಿ 30 ಕಳೆದಾಗ 60, 60ರಲ್ಲಿ 20 ಕಳೆದಾಗ 40, 0 0 4 ಒಂದೇ 4 ಎರಡನೇ 4 ಒಂದೇ 4 ಪಾಯಿಂಟ್ 1.5 ಮೀಟರ್ ಪರ್ ಸೆಕೆಂಡ್. ಅಂದ್ರೆ ಇಲ್ಲಿ ಚಲನೆ ಹೇಗಿದೆ ಅಂದ್ರೆ ಒಂದು ಸೆಕೆಂಡಿಗೆ 1.5 ಮೀಟರ್ ಇದೆ. ಈಗ ನಾವು ಮತ್ತೆ ಬೇರೆ ಎರಡು ಬಿಂದುಗಳನ್ನ ಗುರುತಿಸಿಕೊಂಡು ತೆಗೆಯೋಣ. ಆಗಲೂ ಸಹಿತ 1.5 ಮೀಟರ್ ಪರ್ ಸೆಕೆಂಡ್ ಬರಲೇಬೇಕು. ಅಂದರೆ ಇದು ಏಕ ಸಮಾನ ಚಲನೆ ಇದೆ ಅಂತ ಹೇಳಿ ನಮಗೆ ಗೊತ್ತಾಗುತ್ತದೆ. ಈಗ ನೋಡಿ, ಬೇರೆ ಎರಡು ಬಿಂದುಗಳನ್ನು ತೆಗೆದುಕೊಳ್ಳೋಣ. ಒಂದು ಬಿಂದು ಈ ಬಿಂದು ಇರಲಿ, ಇನ್ನೊಂದು ಇದೆ.
ಈಗ 30 ಮೀಟರ್ ಅಂತರವನ್ನು 20 ಸೆಕೆಂಡ್ನಲ್ಲಿ ಕ್ರಮಿಸಿದೆ. 20 ಸೆಕೆಂಡ್ನಲ್ಲಿ 30 ಮೀಟರ್, 20 ಸೆಕೆಂಡ್ನಲ್ಲಿ 30 ಮೀಟರ್, ಸಾರಿ 30 ಸೆಕೆಂಡ್ನಲ್ಲಿ 45 ಮೀಟರ್. 30 ಸೆಕೆಂಡ್ x ಅಕ್ಷಕ್ಕೆ ಲಂಬ ತೆಗೆಯಲಾಗಿದೆ ಹಾಗೂ 45 y ಅಕ್ಷಕ್ಕೆ ಲಂಬ ತೆಗೆಯಲಾಗಿದೆ. ಇದು ಎಷ್ಟು T2. ಇನ್ನೊಂದು ಬಿಂದು 10 ಸೆಕೆಂಡಿನಲ್ಲಿ 15 ಮೀಟರ್ S1 T1. ಈಗ ನೋಡಿ S2 ಮೈನಸ್ S1, ಇಲ್ಲಿ S2 45 ಮೈನಸ್ 15 S1 15 divided by T2 minus T1 30 minus 10 is equal to 40ರಲ್ಲಿ 15 ತೆಗೆದಾಗ 30, 30ರಲ್ಲಿ 10 ತೆಗೆದಾಗ 20, ಶೂನ್ಯ ಶೂನ್ಯ ಕ್ಯಾನ್ಸಲ್ ಮಾಡಿ 2 ಒಂದೇ 5 1.5 ಮೀಟರ್ ಪರ್ ಸೆಕೆಂಡ್. ಹೀಗೆ ಇದರ ಸ್ಲೋಪ ತೆಗೆದಾಗ ಯಾವಾಗಲೂ ಸಮಾನವಾದಂತಹ ಒಂದು ಬೆಲೆ ಇಲ್ಲಿ ಬರುತ್ತದೆ. ಅಂದರೆ ಇದು ಏಕ ಸಮಾನ ಚಲನೆ. ಇದಕ್ಕೆ ನಾವು ಏಕ ಸಮಾನ ಚಲನೆ ಅಂತ ಕರೀಬೇಕು. ಏಕ ಸಮಾನ ಚಲನೆಯಲ್ಲಿ ಆಲೇಖದಲ್ಲಿ ನಿಶ್ಚಿತವಾಗಿರತಕ್ಕಂಥ ಎಲ್ಲ ಬಿಂದುಗಳು ಸರಳ ರೇಖೆಯಲ್ಲಿ ಬರುತ್ತವೆ. ಆದ್ದರಿಂದ ಇದು ಏಕ ಸಮಾನ ಚಲನೆಯಾಗಿದೆ. ಇದೇ ರೀತಿಯಾಗಿ ನಾವು ನೈಕ ಸಮಾನ ಚಲನೆ ಕುರಿತು ನೋಡೋಣ. ನೈಕ ಸಮಾನ ಚಲನೆಗಾಗಿ ಅಂತರ ಅವಧಿ ಆಲೇಖ. ಇಲ್ಲಿ ಯಾವ ರೀತಿಯಾಗಿ ಅವಧಿ ಮತ್ತು ಅಂತರವನ್ನು ತೆಗೆದುಕೊಳ್ಳಲಾಗಿದೆ. ಇಲ್ಲಿ x ಅಕ್ಷದ ಮೇಲೆ ಸಮಯ 1 ಸೆಂಟಿಮೀಟರ್ = 5 ಸೆಕೆಂಡ್ ತೆಗೆದುಕೊಳ್ಳಲಾಗಿದೆ. ಒಂದು ಸೆಂಟಿಮೀಟರ್ = 5 ಸೆಕೆಂಡ್. ಇನ್ನು y ಅಕ್ಷದ ಮೇಲೆ ಇಲ್ಲಿ ಅಂತರವನ್ನ ಇಲ್ಲಿ ಸಮಾನವಾಗಿಲ್ಲ, ನಾವು ಇಲ್ಲಿ ತೆಗೆದುಕೊಳ್ಳೋಣ. 10, 20, 30, 40, 50, 60. ಹೈಯೆಸ್ಟ್ ಇಲ್ಲಿ 58 ಇದೆ, ಇಲ್ಲಿ 60ರವರೆಗೆ. ಅಂದರೆ ನಮಗೆ ಈ ಎಲ್ಲ ಅಂಕಿಗಳು ಇದರಲ್ಲಿ ಬರುತ್ತವೆ. ಈಗ ನೋಡಿ, ನಾವು ಬಿಂದುಗಳನ್ನು ಗುರುತಿಸೋಣ. 0, 0, 5 ಸೆಕೆಂಡ್ನಲ್ಲಿ 7, 5 ಸೆಕೆಂಡ್ನಲ್ಲಿ 7, ಇಲ್ಲಿ 5, 7, 10 ಸೆಕೆಂಡ್ನಲ್ಲಿ 12,
15 ಸೆಕೆಂಡ್ನಲ್ಲಿ 20, 20 ಸೆಕೆಂಡ್ನಲ್ಲಿ 30, 25 ಸೆಕೆಂಡ್ನಲ್ಲಿ 41, 30 ಸೆಕೆಂಡ್ನಲ್ಲಿ 50, 35 ಸೆಕೆಂಡ್ನಲ್ಲಿ 58, ಈಗ ಈ ಬಿಂದುಗಳನ್ನು ನಾವು ಈಗ ಜೋಡಿಸೋಣ. ಇಲ್ಲಿ ಆಲೇಖದಲ್ಲಿ ಬಿಂದುಗಳು ಏಕರೇಖೀಯ ಆಗಿಲ್ಲ. ಒಂದೇ ರೇಖೆಯ ಮೇಲೆ ಸರಳವಾದಂತಹ ರೇಖೆಯಲ್ಲಿ ಈ ಬಿಂದುಗಳು ಇಲ್ಲಿ ಬರಲಿಲ್ಲ. ಆದ್ದರಿಂದ ಇದು ನೈಕ ಸಮಾನ ಚೆನ್ನೆ. ಏಕೆಂದ್ರೆ ಸಮಾನ ಕಾಲಾವಧಿಯಲ್ಲಿ ಅಸಮಾನ ಅಂತರ, ಹೆಚ್ಚು ಕಡಿಮೆ ಅಂತರ ಕ್ರಮಿಸಿದೆ. ಆದ್ದರಿಂದ ಇದು ನೈಕ ಸಮಾನ ಚೆನ್ನೆಯಾಗಿದೆ. ಈ ಚೆನ್ನೆಗಾಗಿ ಸಹಿತ ನಾವು ಸ್ಲೋಪನ್ನು ತೆಗೆದಾಗ, ಯಾವುದೇ ಎರಡು ಬಿಂದುಗಳನ್ನು ತೆಗೆದುಕೊಂಡು ಸ್ಲೋಪನ್ನು ತೆಗೆದಾಗ ಇದರಲ್ಲಿ ಸಮಾನವಾದಂತಹ ಬೆಲೆ ಬರೋದಿಲ್ಲ. ಏಕೆಂದ್ರೆ ಇದು ನೈಕ ಸಮಾನ ಚಲನೆಯಾಗಿದೆ. ಏಕೆಂದ್ರೆ ಬಿಂದುಗಳು ಒಂದೇ ರೇಖೆಯ ಮೇಲೆ ಬಂದಿಲ್ಲ. ಈಗ ಈ ಆಲೇಖದ ಮುಖಾಂತರ ಏಕರೇಖೀಯ ಹಾಗೂ ನೈಕ ರೇಖೀಯ ಚಲನೆ ಈ ಎರಡೂ ಆಲೇಖದಲ್ಲಿ ನಮಗೆ ಏನು ವ್ಯತ್ಯಾಸ ಕಂಡು ಬರುತ್ತದೆ? ಇಲ್ಲಿ 1 ಸೆಂಟಿಮೀಟರ್ y ಅಕ್ಷದ ಮೇಲೆ ಎಷ್ಟು ಬರೀಬೇಕು? 10 ಮೀಟರ್. ಈ ಎರಡೂ ಆಲೇಖದಲ್ಲಿ ಕಂಡು ಬರತಕ್ಕಂತ ವ್ಯತ್ಯಾಸ ಏನು ಅಂತಂದ್ರೆ, ಇಲ್ಲಿ ಎರಡು ರಾಶಿಗಳ ಸಂಬಂಧ, ಒಂದು ಕಾಲ, ಇನ್ನೊಂದು ಅಂತರ. ಏಕ ಸಮಾನ ಚೆಲ್ಲೆಯಲ್ಲಿ ಕಾಲವು ಹೆಚ್ಚಾದಂತೆ ಅಷ್ಟೇ ಪ್ರಮಾಣದಲ್ಲಿ ಅಂತರವು ಸಹಿತ ಹೆಚ್ಚಿದೆ. ಆದ್ದರಿಂದ ಕಾಲ ಮತ್ತು ಅಂತರ ಸಮ ಪ್ರಮಾಣ ಇದೆ. ಆನಂತರ ಈ ನೈಕ ರೇಖೆ ಚೆಲ್ಲೆಯಲ್ಲಿ ಕಾಲ ಸಮಯಕ್ಕೆ ತಕ್ಕಂತೆ ಅಷ್ಟೇ ಪ್ರಮಾಣದಲ್ಲಿ ಇಲ್ಲಿ ಅಂತರವು ಹೆಚ್ಚಾಗುತ್ತಾ ಹೋಗಿಲ್ಲ, ಒಮ್ಮೆ ಹೆಚ್ಚು ಅಥವಾ ಕಡಿಮೆ ಇದೆ. ಅಂದರೆ ಇಲ್ಲಿ ಸಮ ಪ್ರಮಾಣ ಇಲ್ಲ. ಹೀಗೆ ನಮಗೆ ಈ ಎರಡು ಆಲೇಖಗಳಿಂದ ತಿಳಿದು ಬರ್ತದೆ. ಇನ್ನು ಏಕ ಸಮಾನ ಚಲನೆಗಾಗಿ ಇದೇ ರೀತಿಯಾಗಿ ವೇಗ ಮತ್ತು ಕಾಲ ಇವುಗಳ ಆಲೇಖ ಕುರಿತು ನೋಡೋಣ. ಧನ್ಯವಾದಗಳು.